Good morning, dear students. In the last session, we have started with the second chapter, that is forms of business organization. Under that, we have discussed about the meaning of sole trading concern. Let us start with the merits as well as demerits of sole trading concern. In that first one, under merit, first one, that is quick decision making. Now you know what is sole trading concern. Sole trading concern means there will be only single owner in the business. Okay, all kind of business activity will be undertaken by single person. That kind of organization will be known as sole trading concern or sole proprietorship. Now in that, the first merit of that kind of organization, that is quick decision making. Now, under sole trading concern, a single person can take decision in quick manner, in easy manner. So there will be no restriction from any other. There will be no interference. ಅಂದ್ರೆ ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆಯಲ್ಲಿ ನಾವು ಆದಷ್ಟು ಬೇಗ ಏನ್ ಮಾಡಬಹುದು, ನಿರ್ಧಾರವನ್ನ ಕೈಗೊಳ್ಳಬಹುದು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಯಾರು ಕೂಡ ಇಂಟರ್ಫಿಯರ್ ಆಗೋದಿಲ್ಲ. ಮತ್ತು ಒನ್ ಮೋರ್ ಥಿಂಗ್, no need to consult any other person, means for taking the decision no need to contact any other person. He can take his own decision. ಅಂದ್ರೆ ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆಯಲ್ಲಿ ನಾವು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಯಾರ ಅಭಿಪ್ರಾಯನೂ ಕೇಳೋ ಅವಶ್ಯಕತೆ ಇಲ್ಲ. ಬೇಕು ಅಂದ್ರೆ ಕೇಳಬಹುದು, ಇಲ್ಲ ಅಂದ್ರೆ ಅವನ ಪಾಡಿ ಅವನು ಡಿಸಿಷನ್ ಅನ್ನ ತಗೋಬಹುದು. And one more thing, whenever the opportunity arise in the market, it may be regarding investment opportunity or getting any profit, okay, he can take decision very easily. ಅಂದ್ರೆ ಮಾರ್ಕೆಟ್ ಅಲ್ಲಿ ಯಾವ್ದಾದ್ರು ಒಂದು ಆಪರ್ಚುನಿಟಿ ಕ್ರಿಯೇಟ್ ಆದ್ರೆ, ತುಂಬಾ ದುಡ್ಡು ಗಳಿಸುವಂತ ಒಂದು ಅವಕಾಶ ಅಥವಾ ಒಂದು ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ ಕ್ರಿಯೇಟ್ ಆದಾಗ ಅವನು ತಡ ಮಾಡೋ ಅವಶ್ಯಕತೆ ಇರಲ್ಲ. ನೋ ನೀಡ್ ಟು ಡಿಲೇ. ಓಕೆ, ಹಿ ಕ್ಯಾನ್ ಸಡನ್ಲಿ ಟೇಕ್ ಹಿಸ್ ಓನ್ ಡಿಸಿಷನ್ ಅಂಡ್ ಹಿ ಕ್ಯಾನ್ ಗ್ರ್ಯಾಬ್ ದ ಆಪರ್ಚುನಿಟಿ. ಅವನ್ ಏನ್ ಮಾಡ್ಬೋದು, ಮಾರ್ಕೆಟ್ ಅಲ್ಲಿರೋ ಆಪರ್ಚುನಿಟಿಯನ್ನ ಗ್ರ್ಯಾಬ್ ಮಾಡ್ಕೋಬಹುದು, ಅವನ ಅದನ್ನ ಯೂಸ್ ಮಾಡ್ಕೋಬಹುದು, ಪಡ್ಕೋಬಹುದು. Let us move further. The second benefit, ಅಂದ್ರೆ ಈ ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆಯನ್ನ ಸ್ಟಾರ್ಟ್ ಮಾಡೋದರ ಎರಡನೇ ಒಂದು ಉಪಯೋಗ, the benefit of undertaking sole trading concern. In that second one, confidentiality. Confidentiality ಅಂತ ಹೇಳಿದ್ರೆ ಇಲ್ಲಿ ಇಟ್ಸ್ ಅಬೌಟ್ ಕಾನ್ಫಿಡೆನ್ಶಿಯಾಲಿಟಿ ಆಫ್ ದ ಇನ್ಫಾರ್ಮೇಶನ್. ಅಂದ್ರೆ ಮಾಹಿತಿಗಳನ್ನ ನಾವು ಎಲ್ಲಾರ್ಗೂ ಅದನ್ನ ಹೇಳಬೇಕು ಅನ್ನೋ ಅಥವಾ ಕನ್ವೆ ಮಾಡಬೇಕು ಅನ್ನುವಂತ ನೆಸೆಸಿಟಿ ಇಲ್ಲ. ಅಲ್ಲಿ ನಾವು ಸೀಕ್ರೆಸಿಯನ್ನ ಮೇಂಟೈನ್ ಮಾಡಬಹುದು. ವಿ ಕ್ಯಾನ್ ಮೇಂಟೈನ್ ಸೀಕ್ರೆಸಿ ವಿತ್ ರಿಗಾರ್ಡಿಂಗ್ ಇನ್ಫಾರ್ಮೇಶನ್ ಅಬೌಟ್ ದ ಬಿಸ್ನೆಸ್ ಆರ್ಗನೈಸೇಷನ್. ಅಂದ್ರೆ ಆರ್ಗನೈಸೇಷನ್, ನಮ್ಮ ಸಂಸ್ಥೆ ಒಳಗಡೆ ಇರುವಂತ ವಿಷಯಗಳು, ಮಾಹಿತಿಗಳು ಬೇರೆ ವ್ಯಕ್ತಿಗೆ ಗೊತ್ತಾಗದೆ ಇರೋ ತರ ನಾವು ಅದನ್ನ ಮೇಂಟೈನ್ ಮಾಡಬಹುದು. ಯಾಕೆಂದ್ರೆ ಅಲ್ಲಿ ಇರೋದೇ ಒಬ್ನೇ ಓನರ್ ಎಲ್ಲ ನೋಡ್ಕೊಳ್ಳೋದ್ರಿಂದ ಸಿಂಗಲ್ ಪರ್ಸನ್ ಇಸ್ ಗೋನಾ manage each and every activities under with regarding his business, so that it is very easy to maintain the secrecy or confidentiality of the information. ಅಂದ್ರೆ ನಮ್ಮ ವ್ಯವಹಾರಗಳನ್ನ ನಾವು ಎಲ್ರಿಗೂ ಊರು ತುಂಬಾ ಹೇಳ್ಕೊಂಡು ಓಡಾಡೋ ಅವಶ್ಯಕತೆ ಇರಲ್ಲ. ಓಕೆ, and we are not bounded by the law to compulsorily publish our firm's account. ಅಂದ್ರೆ ನಮ್ಮ ಲೆಕ್ಕಾಚಾರಗಳು, ನಮ್ಮ ಹಣಕಾಸಿನ ಲೆಕ್ಕಾಚಾರಗಳನ್ನ ನಾವು ಒಂದಿಷ್ಟು ಜನರ ಮುಂದೆ ಅದನ್ನ ಪಬ್ಲಿಷ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಕಾನೂನಿನ ದೃಷ್ಟಿಯಲ್ಲೂ ಕೂಡ ಅದರ ಅವಶ್ಯಕತೆ ಇರಲ್ಲ. ಅಂದ್ರೆ ಸಾರ್ವಜನಿಕ ಸಂಸ್ಥೆ ಆದ್ರೆ ಎಲ್ಲರಿಗೂ ಲೆಕ್ಕ ತೋರಿಸ್ಬೇಕು. ಇಲ್ಲಿ ಒಬ್ನೇ ಓನರ್ ಇರೋದ್ರಿಂದ ಲೆಕ್ಕ ತೋರಿಸೋ ಅವಶ್ಯಕತೆ ಇರಲ್ಲ. ನೋ ನೀಡ್ ಟು ಶೋ ಎನಿ ಅಕೌಂಟ್ ಟು ದ ಜನರಲ್ ಪಬ್ಲಿಕ್. ಸೊ ಲೆಟ್ ಮಿ ಮೂವ್ ಫರ್ದರ್. ದ ಥರ್ಡ್ ಬೆನಿಫಿಟ್, ದಟ್ ಈಸ್ ಡೈರೆಕ್ಟ್ ಇನ್ಸೆಂಟಿವ್. ಹಿಯರ್ ಇನ್ಸೆಂಟಿವ್ ಅಂತ ಹೇಳಿದ್ರೆ ಇಲ್ಲಿ ಇಟ್ ಇಸ್ ಜಸ್ಟ್ ಇನ್ಕಮ್. ಓಕೆ, whatever the earning made by the sole trading organization or sole proprietorship, ಅಲ್ಲಿ ಯಾವುದೇ ರೀತಿಯಾದಂತ ಅರ್ನಿಂಗ್ಸ್ ಬರಲಿ, ಯಾವುದೇ ರೀತಿಯಾದಂತ ಲಾಭ ಆಗಲಿ, ವಾಟ್ ಎವರ್ ಕೈಂಡ್ ಆಫ್ ದ ಪ್ರಾಫಿಟ್ ಆರ್ ವಾಟ್ ಅಮೌಂಟ್ ಆಫ್ ದ ಪ್ರಾಫಿಟ್ ಮೇ ಬಿ, ಕಂಪ್ಲೀಟ್ಲಿ ಇಟ್ ವಿಲ್ ಗೋ ಫಾರ್ ದಟ್ ಸಿಂಗಲ್ ಓನರ್. ಅಂದ್ರೆ ಆ ಕಂಪ್ಲೀಟ್ ಆಗಿ ಬಂದಿರೋ ಎಲ್ಲ ಲಾಭಾಂಶವನ್ನ, ಎಲ್ಲಾ ರೀತಿಯಾದಂತ ಆದಾಯವನ್ನ ಇಲ್ಲಿ ಅನುಭವಿಸುವಂತದ್ದು ಯಾರು? ಆ ಸಂಸ್ಥೆಯ ಸಿಂಗಲ್ ಓನರ್.
ಅದು ಅವನು ಆಗಿರ್ಬೋದು, ಅದು ಅವಳು ಆಗಿರ್ಬೋದು. ಓಕೆ, ಅಂಡ್ ಸೊ ದಟ್ ಇದೇನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಎಲ್ಲಾ ಇನ್ಕಮ್ ಡೈರೆಕ್ಟ್ ಆಗಿ ಯಾರಿಗೆ ಹೋಗುತ್ತೆ, ಆ ಸಿಂಗಲ್ ಓನರ್ ಹೋಗುತ್ತೆ. ಇದು ಒಂದು ರೀತಿಯ ಬೆನಿಫಿಟ್. ಅಂದ್ರೆ ಬಂದಿರೋ ಆದಾಯವನ್ನ ಇನ್ನೊಬ್ಬರ ಜೊತೆ ಹಂಚ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೋ ನೀಡ್ ಟು ಶೇರ್ ದ ಇನ್ಕಮ್ ಆಸ್ ವೆಲ್ ಆಸ್ ಪ್ರಾಫಿಟ್ ಅಮಾಂಗ್ ಅದರ್ ಪರ್ಸನ್. ಓಕೆ, ಸೊ ಹಿ ಕ್ಯಾನ್ ಎಂಜಾಯ್ ಕಂಪ್ಲೀಟ್ ಪ್ರಾಫಿಟ್ ಬೈ ಹಿಮ್ಸೆಲ್ಫ್. ದಟ್ ಈಸ್ ವಾಟ್ ಡೈರೆಕ್ಟ್ ಇನ್ಸೆಂಟಿವ್. ಅಂಡ್ ಫೋರ್ತ್ ಬೆನಿಫಿಟ್, sense of accomplishment. Sense of accomplishment. Sense of accomplishment means personal satisfaction. ಇಲ್ಲಿ ಒಬ್ಬ ವ್ಯಕ್ತಿಗೆ ವೈಯಕ್ತಿಕವಾಗಿ ಒಂದು ತೃಪ್ತಿ ಇರುತ್ತೆ, ಆತ್ಮ ತೃಪ್ತಿ ಅಂತ ಹೇಳಿ ನಾವು ಕರಿತೇವೆ. ಅಂದ್ರೆ ಕಂಪ್ಲೀಟ್ ಬಿಸ್ನೆಸ್ ಅನ್ನ ನಾನು ಒಬ್ನೇ ನೋಡ್ಕೋತಾ ಇದ್ದೀನಿ, ಏನೇ ಕಷ್ಟ ಬಂದ್ರು ನಾನು ಒಬ್ನೇ ಫೇಸ್ ಮಾಡ್ತಾ ಇದ್ದೀನಿ. ದ ಓನರ್ ವಿಲ್ ಹ್ಯಾವ್ that feel, I'm gonna handle, I'm gonna manage each and every economic business activities, managerial activities. So he will get something, some feeling, the called self satisfaction or personal satisfaction. Actually we call it as self actualization. Okay, ಅದೊಂದು ಲೆವೆಲ್ ಗೆ ಅವನು ರೀಚ್ ಆಗ್ತಾನೆ. ಅವನು ಒಳಗಡೆನೆ it will bring some confidence, and he will know his real ability. ಅಂದ್ರೆ ಒಬ್ಬ ವ್ಯಕ್ತಿಗೆ ಅವನ ನಿಜವಾದ ಸಾಮರ್ಥ್ಯವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ರೀತಿಯ ಸಂಸ್ಥೆಯನ್ನ ನಡೆಸಿದಾಗ ಅವನಿಗೆ ಗೊತ್ತಾಗುತ್ತೆ. ಅಂದ್ರೆ ಅದರಲ್ಲಿ ಅಷ್ಟು ಕಷ್ಟ ಇರುತ್ತೆ. ಒಂದು ಸಂಸ್ಥೆಯನ್ನು ಒಬ್ನೇ ನಡೆಸೋದು ಅಷ್ಟು ಸುಲಭ ಅಲ್ಲ. ಓಕೆ, ಅದನ್ನ ಅವ್ನು ನಡೆಸಿದಾಗ ಅವನ ಹತ್ರ ಒಂದು ಸೆಲ್ಫ್ ಅಕಂಪ್ಲಿಷ್ಮೆಂಟ್ ಬರುತ್ತೆ. ಇದು ಒಂದು ರೀತಿಯಾದಂತ ಒಂದು ಬೆನಿಫಿಟ್. ಓಕೆ, ಇದೊಂದು ಕ್ವಾಲಿಟಿ, ಅವನ ಹತ್ರ ಬಿಲ್ಡ್ ಆಗುವಂತ ಒಂದು ಕ್ವಾಲಿಟಿ. ಅಂಡ್ ಫಿಫ್ತ್ ಒನ್, ಏಸ್ ಆಫ್ ಫಾರ್ಮೇಶನ್. ಈಸ್ ಆಫ್ ಫಾರ್ಮೇಶನ್ ಅಂಡ್ ಕ್ಲೋಜರ್. ಅಂದ್ರೆ ಇಟ್ ಮೀನ್ಸ್ ಇಟ್ ಇಸ್ ವೆರಿ ಈಸಿ. ಈಸ್ ಆಫ್ ಫಾರ್ಮೇಶನ್ ಮೀನ್ಸ್ ಇಟ್ ಇಸ್ ವೆರಿ ಈಸಿ ಟು ಸ್ಟಾರ್ಟ್ ದಿಸ್ ಕೈಂಡ್ ಆಫ್ ಬಿಸ್ನೆಸ್. ಓಕೆ, it is very easy to start this kind of business, and also it is very easy to close this kind of business. ಅಂದ್ರೆ ಇಂಥ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದು ಸುಲಭ, ಕ್ಲೋಸ್ ಮಾಡೋದು ಕೂಡ ಸುಲಭ. why? What is the reason? Why? Because in order to start as well as to close the sole trading business or sole proprietorship, there is no restriction from the government, or there is no restriction binded by the law. ಅಂದ್ರೆ ಕಾನೂನಿನ ಪ್ರಕಾರ, ಸರ್ಕಾರದ ಪ್ರಕಾರ ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ ಈ ತರದ ಸಂಸ್ಥೆಗಳನ್ನ ಸ್ಟಾರ್ಟ್ ಮಾಡೋದಕ್ಕೆ. ವೆನ್ ಎವರ್ ಯು ವಾಂಟ್ ಯು ಕ್ಯಾನ್ ಎಸ್ಟಾಬ್ಲಿಷ್ ಯುವರ್ ಬಿಸ್ನೆಸ್ ಆರ್ಗನೈಸೇಷನ್, ಅಂಡ್ ಆಲ್ಸೋ ವೆನ್ ಎವರ್ ಯು ವಿಶ್ ಯು ಕ್ಯಾನ್ ಕ್ಲೋಸ್ ಯುವರ್ ಬಿಸ್ನೆಸ್ ಆರ್ಗನೈಸೇಷನ್. ಮಿನಿಮಮ್ ರಿಕ್ವೈರ್ಮೆಂಟ್ ಇಸ್ ಲೈಸೆನ್ಸ್. ಇಂಥ ಸಂಸ್ಥೆಗೆ ಸ್ಟಾರ್ಟ್ ಮಾಡೋದಕ್ಕೆ ಬೇಕಾಗಿರೋದು ಒಂದು ಲೈಸೆನ್ಸ್ ಮಾತ್ರ. ಅದು ಬಿಟ್ರೆ ಬೇರೆ ಯಾವುದರ ಅವಶ್ಯಕತೆ ಕೂಡ ಇರೋದಿಲ್ಲ. ಸೊ ಇದನ್ನ ಸ್ಟಾರ್ಟ್ ಮಾಡೋದು ಮತ್ತು ಕ್ಲೋಸ್ ಮಾಡೋದು ಎರಡು ಕೂಡ ಸುಲಭ. ಓಕೆ, ಅಲ್ಲಿ ಸಪರೇಟ್ ಆಗಿರುವ ಕಾನೂನೇ ಇಲ್ಲ ಇದಕ್ಕೆ. ಓಕೆ, ಅಂದ್ರೆ ಹೆಚ್ಚಿನ ಕಾನೂನುಗಳು ಇಲ್ಲ. ದೆನ್ ಲೆಟ್ ಅಸ್ ಮೂವ್ ಫರ್ದರ್. ಇವಾಗ ನಾವು ಲಿಮಿಟೇಷನ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸ್ಟೂಡೆಂಟ್ಸ್, ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಲಿಮಿಟೇಷನ್ಸ್, ಅಂದ್ರೆ ಕುಂದು ಕೊರತೆಗಳು. ಇನ್ ದಟ್ ಫಸ್ಟ್ ಒನ್, ಲಿಮಿಟೆಡ್ ರಿಸೋರ್ಸಸ್, ಅಂದ್ರೆ ಸಂಪನ್ಮೂಲಗಳ ಕೊರತೆ. ಯಾವ ರೀತಿ ಸಂಪನ್ಮೂಲಗಳ ಕೊರತೆ ಆಗುತ್ತೆ? ರಿಸೋರ್ಸಸ್ ಮೀನ್ಸ್ as we know already, under this kind of organization there will be only one owner ಅಲ್ವಾ? ಒಬ್ಬ ವ್ಯಕ್ತಿ ಮಾತ್ರ ಓನರ್ ಆಗಿರ್ತಾನೆ. ಯು ಜಸ್ಟ್ ಥಿಂಕ್ ಯುವರ್ ಸೆಲ್ಫ್. ಒಬ್ಬನೇ ಓನರ್ ಇದ್ದಾಗ ಅವ್ನು ಮ್ಯಾಕ್ಸಿಮಮ್ ಎಷ್ಟು ರಿಸೋರ್ಸ್ ಅನ್ನ ಕಲೆಕ್ಟ್ ಮಾಡಬಹುದು? ಅಂದ್ರೆ ಇಲ್ಲಿ ರಿಸೋರ್ಸ್ ಅಂತ ಹೇಳಿರೋದು ಎಸ್ಪೆಷಲಿ ಲ್ಯಾಂಡ್, ಬಿಲ್ಡಿಂಗ್, ಮನಿ. ಇದು ಮೂರು ಬಿಸ್ನೆಸ್ ಬೇಕೇ ಬೇಕು. ಹಣ, ಕಟ್ಟಡ ಮತ್ತು ಭೂಮಿ ಅಲ್ವಾ? ಮತ್ತು ಬೇರೆ ರೀತಿಯಾದಂತಹ ರಿಸೋರ್ಸ್ಗಳ ಅವಶ್ಯಕತೆ ಇರುತ್ತೆ. ಆದ್ರೆ ಒಬ್ಬನೇ ವ್ಯಕ್ತಿ, a single person, how he can manage with how he can organize such resources? He can arrange as much as possible, but not beyond, right? Even he will not get support from everyone. ನೀವು ಒಬ್ಬರೇ ಬಿಸ್ನೆಸ್ ಮಾಡಿದಾಗ ನಿಮ್ಗೆ ತುಂಬಾ ಸಪೋರ್ಟ್ ಸಿಗಲ್ಲ. ಇವನ್ ಬ್ಯಾಂಕ್ ಆಲ್ಸೋ ಥಿಂಕ್ when they provide loan, ಬ್ಯಾಂಕ್ ಅವ್ರು ಕೂಡ ಥಿಂಕ್ ಮಾಡ್ತಾರೆ, ಈ ಬಿಸ್ನೆಸ್ ಇರೋದು ಒಬ್ಬನೇ ಓನರ್, ಸಡನ್ ಆಗಿ ಒಂದು ಸತ್ತೋದ್ರೆ ನಾವ್ ಯಾರ ಹತ್ರ ಹೋಗಿ ದುಡ್ಡು ಕೇಳೋಣ ಅಂತ ಬ್ಯಾಂಕ್ ಅವರು ಕೂಡ ಏನ್ ಮಾಡ್ತಾರೆ? ಥಿಂಕ್ ಮಾಡ್ತಾರೆ. ಓಕೆ, ಸೊ ಈವನ್ ಬ್ಯಾಂಕ್ ವಿಲ್ ಥಿಂಕ್ ಅಬೌಟ್ ರೀಕಲೆಕ್ಟಿಂಗ್ ದೇರ್ ಲೋನ್. ಸೊ ಈವನ್ ಬ್ಯಾಂಕ್ ಆಲ್ಸೋ ನಾಟ್ ಗೋನಾ ಪ್ರೊವೈಡ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಮನಿ. ಅದು ಸಾರ್ವಜನಿಕ ಸಂಸ್ಥೆ ಆದ್ರೆ ಬ್ಯಾಂಕ್ ಅವ್ರು ಈಸಿಯಾಗಿ ಲೋನ್ ಕೊಡ್ತಾರೆ. ಬಟ್ ಒಬ್ಬನೇ ವ್ಯಕ್ತಿ ಓನರ್ ಅಂದ್ರೆ ಬ್ಯಾಂಕ್ ಅವರು ಸ್ವಲ್ಪ ಲೋನ್ ಕೊಡಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಕೊಟ್ಟರು ತುಂಬಾ ಅಮೌಂಟ್ ಕೊಡಲ್ಲ. ಇವನ್ ದೋ they give loan, they will not sanction maximum amount. Okay,
ಬೇಸ್ಡ್ ಆನ್ ದ ಕಂಡೀಷನ್ ದೇ ವಿಲ್ ಗಿವ್ ದ ಲೋನ್. ಸೊ ಇಲ್ಲಿ ಸಪೋರ್ಟ್, ಜನಗಳಿಂದ ನಾವು ಸಪೋರ್ಟ್ ಅನ್ನು ಎಕ್ಸ್ಪೆಕ್ಟ್ ಮಾಡೋದು ಸ್ವಲ್ಪ ಸೊ ಲಿಮಿಟೆಡ್ ರಿಸೋರ್ಸ್ ಅಂದ್ರೆ ಆ ರೀತಿ. ಎಲ್ಲ ರೀತಿಯಾಗಿ ನಮಗೆ ಜನಗಳಿಂದ ಸಪೋರ್ಟ್ ಸಿಗಲ್ಲ. ಅಂಡ್ ಈವನ್ ಇಂಥ ಬಿಸ್ನೆಸ್ಗಳು ತುಂಬಾ ಬೆಳೆಯೋದು ಕಮ್ಮಿ, ಯಾಕೆಂದ್ರೆ ಓನರ್ಗೆ ಏನಾದರೂ ತೊಂದರೆ ಆದ್ರೆ ಬಿಸ್ನೆಸ್ಗೂ ತೊಂದರೆ ಆಗುತ್ತೆ. ದ ಸೆಕೆಂಡ್ ಲಿಮಿಟೇಷನ್ ದಟ್ ಈಸ್ ಲಿಮಿಟೆಡ್ ಲೈಫ್. ನೋಡಿ, ಅದನ್ನೇ ನಾನು ಹೇಳಿದ್ದು, ಲಿಮಿಟೆಡ್ ಲೈಫ್ ಆಫ್ ದ ಬಿಸ್ನೆಸ್. ಅಂದ್ರೆ ದ ಲೈಫ್, ದ ಡ್ಯೂರೇಷನ್ ವಿಲ್ ಬಿ ವೆರಿ ಲೆಸ್ ಆಸ್ ಕಂಪೇರ್ ವಿತ್ ಅದರ್ ಕೈಂಡ್ ಆಫ್ ಆರ್ಗನೈಸೇಷನ್. ಅಂದ್ರೆ ಬೇರೆ ತರದ ಬಿಸ್ನೆಸ್ಗೆ ಕಂಪೇರ್ ಮಾಡಿದ್ರೆ ಇದ್ರದ್ದು ಲೈಫ್ ತುಂಬಾ ಕಮ್ಮಿ. ಈ ಬಿಸ್ನೆಸ್ ನೂರಾರು ಹುಟ್ಕೊಳ್ಳುತ್ತೆ, ಕೆಲವೇ ವರ್ಷದಲ್ಲಿ ಮುಚ್ಚೋಗುತ್ತೆ. ಯಾಕೆ? ವೈ ಬಿಕಾಸ್ you know already the proprietor, the owner of this organization, it will be completely owned by as well as controlled by one person, single person. If something happens for this particular person, then the business also gonna liquidate by itself alva. adenagutte adr padige adu ಮುಚ್ಚೋಗುತ್ತೆ ಬಿಸ್ನೆಸ್. ಯಾವ ರೀತಿ? ಫಾರ್ ಎಕ್ಸಾಂಪಲ್ ಡೆತ್, ಸಡನ್ ಆಗಿ ಡೆತ್ ಆಗುವಂಥದ್ದು, ಆರ್ ಎಲ್ಸ್ ಈ ಮೇ ಗೋ ಫಾರ್ ಇನ್ಸ್ಯಾನಿಟಿ, ಅಂದ್ರೆ ಅವನಿಗೆ ಹುಚ್ಚಿಡಿಬಹುದು, ಅವನ ಮೆಂಟಲ್ ಕಂಟ್ರೋಲ್ ಅಕಸ್ಮಾತ್ ಏನಾದ್ರೂ ಸಿಗದೆ ಇದ್ದಾಗ ಅವನು ಆತರ ಇನ್ಸೇನ್ ಆದ್ರೆ, ಹುಚ್ಚ ಆದ್ರೆ, ಅವಾಗ್ಲೂ ಕೂಡ ಬಿಸ್ನೆಸ್ ಅನ್ನ ನಡೆಸೋರು ಯಾರು ಇರಲ್ಲ. ಅಂಡ್ ಇಂಪ್ರಿಸನ್ಮೆಂಟ್, ಇಫ್ ಈ ಈಸ್ ಜಡ್ಜ್ಡ್ ಬೈ ದ ಕೋರ್ಟ್ ಆಸ್ ಸಮ್ ಫ್ರಾಡಲೆಂಟ್ ಆಕ್ಟಿವಿಟಿ, ಹಿ ಮೇ ಗೋ ಫಾರ್ ಇಂಪ್ರಿಸನ್ಮೆಂಟ್. ಅವನು ಯಾವುದೋ ಒಂದು ತಪ್ಪನ್ನ ಮಾಡಿದಾಗ ಅವನು ಜೈಲಿಗೆ ಹೋಗೋ ಅವಕಾಶ ಬಂದಾಗ ಬಿಸ್ನೆಸ್ ಅನ್ನ ನೋಡ್ಕೊಳ್ಳೋಕೆ ಯಾರು ಇರಲ್ಲ, ಅವಾಗ ಆ ಬಿಸ್ನೆಸ್ ಕ್ಲೋಸ್ ಆಗುತ್ತೆ. ಆರ್ ಫಿಸಿಕಲ್ ಅಲ್ಮೆಂಟ್ ಆರ್ ಬ್ಯಾಂಕ್ ಕರಪ್ಸಿ, ಅಂದ್ರೆ ದಿವಾಳಿ ಆಗುವಂತದ್ದು, ಅಥವಾ ಫಿಸಿಕಲಿ ಏನೋ ಒಂದು ಪ್ರಾಬ್ಲಮ್, ಆಕ್ಸಿಡೆಂಟ್ ಆಗುವಂತದ್ದು, ಈ ತರದೆಲ್ಲ ಆದಾಗ ಬಿಸ್ನೆಸ್ ಕ್ಲೋಸ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಬಿಸ್ನೆಸ್ ಅನ್ನ ಫರ್ದರ್ ಆಗಿ ನೋಡ್ಕೊಳಕ್ ಯಾರು ಇರಲ್ಲ. ಸೊ ದೀಸ್ ಆರ್ ದ ಕೈಂಡ್ ಆಫ್ ಪ್ರಾಬ್ಲಮ್ ಫೇಸ್ಡ್ ಬೈ owner of sole trading concern. And the third limitation, that is unlimited liability. This is very important, you have to please try to understand. So unlimited liability anta helidre illi jawabdari annೋದು unlimited ಆಗಿರುತ್ತೆ. Here liability means nothing but liability towards the loan or debt. Okay, ನಾವೇನ್ ಸಾಲ ತಗೊಂಡಿರ್ತೀವಿ ಅದ್ರ ಬಗ್ಗೆ ಮಾತಾಡ್ತಿರೋದು. ಅಂದ್ರೆ ಸಾಲದ ಜವಾಬ್ದಾರಿ ತುಂಬಾ ಜಾಸ್ತಿ ಇರುತ್ತೆ. ಅಂದ್ರೆ ಯಾವ ರೀತಿ ಜಾಸ್ತಿ ಇರುತ್ತೆ ಅಂದ್ರೆ ಯಾವ ರೀತಿ? ಅನ್ಲಿಮಿಟೆಡ್. ಅನ್ಲಿಮಿಟೆಡ್ ಅಂದ್ರೆ ಯಾವ ರೀತಿ? ಹೌ? ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾವ್ ಟೇಕನ್ crores, 1 crore loan from the bank, if you become bankrupt, ಅಂದ್ರೆ ನೀವು ಅಕಸ್ಮಾತ್ ದಿವಾಳಿ ಆದ್ರೆ, ಜಸ್ಟ್ ಲೈಕ್ ವಿಜಯ ಮಲ್ಯ, ಯು ನೋ ವಿಜಯ ಮಲ್ಯ ತುಂಬಾ ಸಾಲ ಮಾಡಿ ಅವರು ದಿವಾಳಿ ಅಂತ ಪ್ರೂವ್ ಆಯ್ತು, ಕೊನೆಗೆ ಅವರು ದೇಶ ಬಿಟ್ಟು ಹೋಗೋ ಪರಿಸ್ಥಿತಿ ಬಂತು. ಸೊ ಅದೇ ರೀತಿ ಯಾವ್ದಾದ್ರು ಒಬ್ಬ ವ್ಯಕ್ತಿ ಬಿಸ್ನೆಸ್ ಅಲ್ಲಿ ದಿವಾಳಿ ಆದಾಗ ಬ್ಯಾಂಕ್ ಅವ್ರು ಏನ್ ಮಾಡ್ತಾರೆ, ಅವರ ವೈಯಕ್ತಿಕ ಆಸ್ತಿಯನ್ನ ಜಪ್ತಿ ಮಾಡ್ತಾರೆ. ಸೊ ಅದು ಇಲ್ಲಿ ನಡೆಯುತ್ತೆ ಅಂತ ಹೇಳ್ತಿರೋದು. ಅಂದ್ರೆ ನಿಮ್ಮ ಬಿಸ್ನೆಸ್ ಅಲ್ಲಿರೋ ಅಸೆಟ್, ವಾಟ್ ಎವರ್ ದ ಅಸೆಟ್ ಯು ಹ್ಯಾವ್ ಇನ್ ಯೋರ್ ಬಿಸ್ನೆಸ್, ಇಫ್ ಇಟ್ ಈಸ್ ನಾಟ್ ಸಫಿಶಿಯಂಟ್ ಟು ಪೇ ದ ಲೋನ್ ಆರ್ ಯುವರ್ ಡೆಪ್ಟ್, ದೆನ್ ದೇ ವಿಲ್ ಗೋ ಫಾರ್ ಯುವರ್ ಪರ್ಸನಲ್ ಅಸೆಟ್. ಅವ್ರು ಏನ್ ಮಾಡ್ತಾರೆ, ನಿಮ್ಮ ವೈಯಕ್ತಿಕ ಆಸ್ತಿಯನ್ನ ಕೂಡ ಮುಟ್ಟುಗೋಲು ಹಾಕ್ತಾರೆ. ಯಾವಾಗ? ನಿಮ್ಮ ಬಿಸ್ನೆಸ್ ಅಲ್ಲಿರುವ ಆಸ್ತಿ ಸಾಕಾಗದೆ ಇದ್ದಾಗ ಸಾಲವನ್ನ ತೀರಿಸೋದಕ್ಕೆ. ಸೊ ಅದನ್ನೇ ಇಲ್ಲಿ ನಾವು ಅನ್ಲಿಮಿಟೆಡ್ ಲಯಬಿಲಿಟಿ ಅನ್ನೋದು. ಈ ಪ್ರಾಬ್ಲಮ್ ಕೆಲವು ಆರ್ಗನೈಸೇಷನ್ ಅಲ್ಲಿ ಇರುತ್ತೆ, ಇನ್ ಕೆಲವು ಆರ್ಗನೈಸೇಷನ್ ಅಲ್ಲಿ ಇರಲ್ಲ. ಎಸ್ಪೆಷಲಿ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಲ್ಲಿ ಇರುತ್ತೆ. ಅಂದ್ರೆ ಯಾವ ಬಿಸ್ನೆಸ್ ಅಲ್ಲಿ ಒಬ್ನೇ ಓನರ್ ಇರ್ತಾನೆ ಅಂತ ಬಿಸ್ನೆಸ್ ಅಲ್ಲಿ ಈ ಪ್ರಾಬ್ಲಮ್ ಬರುತ್ತೆ. ಇಟ್ ವಿಲ್ ಅರೈಸ್ ವೆನ್ ಹಿ ವಿಲ್ ಬಿಕಮ್ ಬ್ಯಾಂಕರಪ್ಟ್. ಯಾವಾಗ ಅವನು ದಿವಾಳಿ ಆಗ್ತಾನೆ ಅವಾಗ ಮಾತ್ರ. ಫೋರ್ತ್ ಲಿಮಿಟೇಷನ್, ದಟ್ ಈಸ್ ಲಿಮಿಟೆಡ್ ಮ್ಯಾನೇಜೀರಿಯಲ್ ಎಬಿಲಿಟಿ. ಅಂದ್ರೆ ನಿರ್ವಹಣಾ ಸಾಮರ್ಥ್ಯದ ಕೊರತೆ. ಓಕೆ, ನಿರ್ವಹಣಾ ಸಾಮರ್ಥ್ಯದ ಕೊರತೆ ಅಂದ್ರೆ ಯಾವ ರೀತಿ? ಇಲ್ಲಿ ಒಬ್ನೇ ಒಬ್ಬ ಓನರ್ ಇರ್ತಾನೆ. he have to manage each and every activity in the business. Majorly in a business there will be major activities. It may be regarding purchasing. Okay, purchasing is not that much easy as you think. ಒಂದು ಬಿಸ್ನೆಸ್ ಅಲ್ಲಿ ಪರ್ಚೇಸ್ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ಲ. ಮಾರ್ಕೆಟ್ ಅಲ್ಲಿ ಸಪ್ಲೈ ಯಾವ ರೀತಿ ಇದೆ, ಡಿಮಾಂಡ್ ಯಾವ ರೀತಿ ಇದೆ, ಅದನ್ನೆಲ್ಲ ನೋಡ್ಕೊಂಡು ಪರ್ಚೇಸ್ ಮಾಡ್ಬೇಕು. ಸುಮ್ನೆ ಬೇಕಾಗಿಲ್ದಿರೋದನ್ನೆಲ್ಲ ಪರ್ಚೇಸ್ ಮಾಡಿ ತಂದು ಬಿಸ್ನೆಸ್ ಮಾಡಕ್ ಆಗಲ್ಲ. ಬೇಸ್ಡ್ ಆನ್ ದ ಮಾರ್ಕೆಟ್ ಕಂಡೀಷನ್ ಅಲ್ವಾ, ಕಸ್ಟಮರ್ ರೆಸ್ಪಾನ್ಸ್ ಮೇಲೆ ಏನ್ ಮಾಡ್ಬೇಕು, ಪರ್ಚೇಸ್ ಮಾಡ್ಬೇಕು. ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ಲ ಮಕ್ಕಳೇ. ಈವನ್ ಪ್ರೊಡಕ್ಷನ್ ಆಕ್ಟಿವಿಟಿ, you have to engage with the production activity based on the conditions of the supply and demand.
ಇನ್ ಇಕನಾಮಿಕ್ಸ್ ಯು ಹ್ಯಾವ್ ಸ್ಟಡಿಡ್ ಹೌ ಇಟ್ ವಿಲ್ ಬಿ ಅಲ್ವಾ. ಎಕನಾಮಿಕ್ಸ್ ಅಲ್ಲಿ ನೀವು ಮೈಕ್ರೋ ಎಕನಾಮಿಕ್ಸ್, ಮ್ಯಾಕ್ರೋ ಎಕನಾಮಿಕ್ಸ್ ಅದ್ರಲ್ಲಿ ನೀವು ಕಲಿತೀರಾ ಯಾವ ರೀತಿ ಇರುತ್ತೆ, ಸಪ್ಲೈ ಕಂಡೀಷನ್, ಡಿಮಾಂಡ್ ಕಂಡೀಷನ್, ಬೇರೆ ಬೇರೆ ಥಿಯರಿಗಳನ್ನ ಕಲಿತೀರಾ. ಸೊ ಅದನ್ನ ಅಂದ್ರೆ ಇವಾಗ ಈ ಸಣ್ಣ ಪುಟ್ಟ ಬಿಸ್ನೆಸ್ ಅಲ್ಲಿ ಎಲ್ಲ ಆ ಥಿಯರಿ ಅಪ್ಲೈ ಮಾಡ್ತಾರೆ ಅಂತ ನಾನು ಹೇಳ್ತಿಲ್ಲ. ಅಟ್ಲೀಸ್ಟ್ ಒಬ್ಬ ಬಿಸ್ನೆಸ್ ಓನರ್ಗೆ ಕಸ್ಟಮರ್ ನ ಬಗ್ಗೆ ಆದ್ರೂ ಅವ್ನು ತಿಳ್ಕೊಂಡಿರ್ಬೇಕು. ಮಿನಿಮಮ್ ಯು ಹ್ಯಾವ್ ಟು ನೋ ಅಬೌಟ್ ಹಿಸ್ customers, right? So based on that you have to decide how much to purchase, what to purchase, how to purchase, from where to purchase. ಅಂದ್ರೆ ಅವನು ಮಿನಿಮಮ್ ರೇಟ್ ಅಲ್ಲಿ ಪರ್ಚೇಸ್ ಮಾಡ್ಬೇಕು, ತುಂಬಾ ಇರುತ್ತೆ ಅದ್ರ ಬಗ್ಗೆ. ಅಂಡ್ ಈವನ್ ಸೇಲ್ ಮಾಡ್ಬೇಕಾದ್ರೂ ಹಾಗೆ ಅದೊಂದು ಸೆಲ್ಲಿಂಗ್ ಮೆಥಡ್ ಇರ್ಬೇಕು ಅವನಿಗೆ, ಯಾವ ರೀತಿ ನಾನು ಅದನ್ನ ಸೇಲ್ ಮಾಡ್ಬೇಕು. ಅಂಡ್ ಅಬೌಟ್ ಫಿನಾನ್ಸಿಂಗ್ ಮೀನ್ಸ್ he may be having a lot of commitments toward financial activity. ಎಲ್ಲ ಕಮಿಟ್ಮೆಂಟ್ಸ್ ನ ಮ್ಯಾನೇಜ್ ಮಾಡಬೇಕು. ಇಫ್ ಇಟ್ ಈಸ್ ಪ್ರೊಡಕ್ಷನ್ ಯೂನಿಟ್ ಅಂದ್ರೆ ಅವರು ಉತ್ಪಾದನಾ ಘಟಕ ಆಗಿದ್ರೆ ಅವ್ರದ್ದು, ಅವರು ಯಾವ ರೀತಿ ಉತ್ಪಾದನೆ ಮಾಡಬೇಕು, ಏನ್ ಉತ್ಪಾದನೆ ಮಾಡಬೇಕು, ಯಾವ ರೀತಿ ಗುಣಮಟ್ಟವನ್ನ ಮೇಂಟೈನ್, ಇದರೆಲ್ಲ ಥಿಂಕ್ ಮಾಡುವಾಗ ಒಬ್ಬನೇ ವ್ಯಕ್ತಿ ಖಂಡಿತ ಹುಚ್ಚ ಆಗೋದಂತೂ ಖಂಡಿತ ಅಲ್ವಾ. ಸೊ ಅಂದ್ರೆ ಅವನಿಗೆ ಅಷ್ಟು ನಿರ್ವಹಣಾ ಸಾಮರ್ಥ್ಯ ಇರಬೇಕು ಅಂತ ಹೇಳ್ತಿರೋದು. ಬಟ್ ಒಬ್ಬನೇ ವ್ಯಕ್ತಿ ಎಲ್ಲ ಮಾಡ್ತಾನೆ ಅಂದ್ರೆ ಅದನ್ನ ಒಂದು ಡಂಬತನ ಅಂತ ಹೇಳ್ಬೋದು. ಅಂದ್ರೆ ಅಷ್ಟು ಕೆಪಾಸಿಟಿ ಎಲ್ರಿಗೂ ಇರಲ್ಲ, ಎಲ್ಲವನ್ನ ಒಬ್ನೇ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ. ಸೊ ದೇರ್ ವಿಲ್ ಬಿ ಲಿಮಿಟೆಡ್ ಮ್ಯಾನೇಜೀರಿಯಲ್ ಎಬಿಲಿಟಿ, ಅಂದ್ರೆ ನಿರ್ವಹಣಾ ಸಾಮರ್ಥ್ಯ ಒಬ್ಬ ವ್ಯಕ್ತಿಯಲ್ಲಿ ತುಂಬಾ ಕಡಿಮೆ ಇರುತ್ತೆ. ಅವನಿಗೆ ಡಿಸಿಷನ್ ತಗೋಬೇಕಾದ್ರೆ ಹಿ ಮೇ ಬಿ ಫೇಲ್ ಟು ಮೇಂಟೈನ್ ದ ಬ್ಯಾಲೆನ್ಸ್ ಬಿಟ್ವೀನ್ ಆಲ್ ದೀಸ್ ಕೈಂಡ್ ಆಫ್ ಆಕ್ಟಿವಿಟಿ. ಅಂದ್ರೆ ಈ ಎಲ್ಲ ರೀತಿಯ ಆಕ್ಟಿವಿಟೀಸ್ ಅಲ್ಲಿ ಬ್ಯಾಲೆನ್ಸ್ಡ್ ಆಗಿ ಡಿಸಿಷನ್ ತಗೊಳ್ಳೋದು ಸ್ವಲ್ಪ ಕಷ್ಟ. ಅಂದ್ರೆ ಪರ್ಚೇಸ್, ಸೆಲ್ಲಿಂಗ್, ಫಿನಾನ್ಸಿಂಗ್, ಮ್ಯಾನುಫ್ಯಾಕ್ಚರಿಂಗ್, so there will be even accounting, so it will become hectic to the owner. So these are all about sole trading concern. So ivaga ನಾವು ಒಂದು ಕಾನ್ಸೆಪ್ಟ್ ನ ಮುಗಿಸಿದ್ವಿ ಈ ಚಾಪ್ಟರ್ ಅಲ್ಲಿ. ಅದು ಫಸ್ಟ್ ಕಾನ್ಸೆಪ್ಟ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಥವಾ ಸೋಲ್ ಪ್ರೊಪ್ರೈಟರ್ಶಿಪ್. ಇವಾಗ ನಾವು ಎರಡನೇ ಕಾನ್ಸೆಪ್ಟ್ ನ ಸ್ಟಾರ್ಟ್ ಮಾಡೋಣ. ನಾವು ಯಾವ ಚಾಪ್ಟರ್ ಅಲ್ಲಿ ಇದೀವಿ ಮಕ್ಕಳೇ ಒಂದ್ಸಲ ಥಿಂಕ್ ಮಾಡಿ. ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್, ಅಂದ್ರೆ ಯಾವ ರೀತಿ ಬಿಸ್ನೆಸ್ ಆರ್ಗನೈಸೇಷನ್ ಇದೆ ನಮ್ಮ ಸುತ್ತಮುತ್ತ. ಅದರಲ್ಲಿ ಮೊದಲನೇದು ಮುಗೀತು, ಯಾವುದು ಸೋಲ್ ಪ್ರೊಪ್ರೈಟರ್ಶಿಪ್. ಅದರ ಮೀನಿಂಗ್ ಅನ್ನ ಡಿಸ್ಕಷನ್ ಮಾಡಿದ್ವಿ, ಅದರ ಫೀಚರ್ಸ್ ಅನ್ನು ಡಿಸ್ಕಷನ್ ಮಾಡಿದ್ವಿ, ಅದರ ಉಪಯೋಗಗಳು ಮತ್ತು ಅದರ ಕುಂದುಕೊರತೆಗಳು, ಇದಿಷ್ಟು ನಾವು ಡಿಸ್ಕಷನ್ ಮಾಡಾಯ್ತು. ಲೆಟ್ ಅಸ್ ಮೂವ್ ಫರ್ದರ್ ದ ಸೆಕೆಂಡ್ ಮೇಜರ್ ಕಾನ್ಸೆಪ್ಟ್, ದಟ್ ಈಸ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್, ಆರ್ ಎಲ್ಸ್ ಇನ್ ಶಾರ್ಟ್ ಫಾರ್ಮ್ HUF ಅಂತ ಹೇಳಿ ಕರೀತಾರೆ. Now, what is joint Hindu family business? The term itself indicates its meaning. ಸ್ವಲ್ಪ ಆ ಹೆಡ್ಡಿಂಗ್ ಅನ್ನು ಸರಿಯಾಗಿ ಓದಿ, ಅಲ್ಲೇ ನಿಮ್ಗೆ ಅದರ ಮೀನಿಂಗ್ ಅರ್ಥ ಆಗುತ್ತೆ. ಇಟ್ ಮೀನ್ಸ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಅಂದ್ರೆ ಈ ಜಾಯಿಂಟ್ ಫ್ಯಾಮಿಲಿ ಇರುತ್ತೆ, ಎಸ್ಪೆಷಲಿ ಹಿಂದೂ ಫ್ಯಾಮಿಲಿ. ಓಕೆ, ಅಂದ್ರೆ ಹಿಂದೂ ಫ್ಯಾಮಿಲಿಲಿ ಒಂದು ಕೂಡು ಕುಟುಂಬ ಇದ್ದಾಗ ಅವರು ಏನಾದ್ರೂ ಬಿಸ್ನೆಸ್ ಮಾಡಿದ್ರೆ, ಎಸ್ಪೆಷಲಿ ಇನ್ ಸೀರಿಯಲ್, ನೀವು ಕೆಲವೊಂದು ಹಿಂದಿ ಕನ್ನಡ ಸೀರಿಯಲ್ಗಳಲ್ಲಿ ನೋಡಿರ್ಬೋದು. ಅಂದ್ರೆ ಒಂದು ಕುಟುಂಬದ್ದು ಒಂದು ದೊಡ್ಡ ಬಿಸ್ನೆಸ್ ಇರುತ್ತೆ, ಅವರೆಲ್ಲ ಒಂದೇ ಮನೇಲಿ, ದೊಡ್ಡ ಅರಮನೆ ತರ ಇರೋ ಮನೇಲಿ ಒಂದೇ ಕಡೆ ಇರ್ತಾರೆ, ಅವರು ಕಂಪ್ಲೀಟ್ ಆಗಿ ಬಿಸ್ನೆಸ್ ಮಾಡುವಂಥದ್ದು. ಇದು ನೀವು ಸೀರಿಯಲ್ ಅಲ್ಲಿ ನೋಡಿರ್ತೀರಾ. ಅದೇ ತರ ಒಂದು ಫ್ಯಾಮಿಲಿ ಬಿಸ್ನೆಸ್, ಇದು ಒಂದು ಜಾಯಿಂಟ್ ಫ್ಯಾಮಿಲಿಯ ಒಂದು ಫ್ಯಾಮಿಲಿ ಬಿಸ್ನೆಸ್. ಇದು ನಮ್ಮ ಭಾರತದಲ್ಲಿ ತುಂಬಾ ಹಳೆ ಕಾಲದಿಂದನೂ ಇದೆ. ಇನ್ ಅವರ್ ಇಂಡಿಯಾ ಇಟ್ ಈಸ್ ದೇರ್ ಫ್ರಮ್ ಈವನ್ ಇನ್ ಫ್ರಮ್ olden days. Okay, now the joint Hindu family business is a specific form of business organization. ಅದು ಕೂಡ ಒಂದು ರೀತಿಯ ಬಿಸ್ನೆಸ್ ಆರ್ಗನೈಸೇಷನ್. ಎಸ್ಪೆಷಲಿ ಇಟ್ ಈಸ್ ಫೌಂಡ್ ಇನ್ ಇಂಡಿಯಾ. ಇದನ್ನ ನೀವು ನೋಡೋದಕ್ಕೆ ಸಿಗೋದು ಇಂಡಿಯಾದಲ್ಲಿ ಜಾಸ್ತಿ, ಇದನ್ನ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಇಟ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಫಾರ್ಮ್, ಅಂದ್ರೆ ಇದು ತುಂಬಾ ಹಳೆ ಕಾಲದಿಂದನೂ ಇದೆ. ಓಕೆ, ನಮ್ಮ ದೇಶದಲ್ಲಿ ಇದು ತುಂಬಾ ಹಳೆ ಕಾಲದಿಂದನೂ ಈ ತರದ ಬಿಸ್ನೆಸ್ ಇದೆ. ಇಟ್ ರೆಫರ್ಸ್ ಟು ಫಾರ್ಮ್ಸ್ ಆಫ್ ಆರ್ಗನೈಸೇಷನ್ ವೇರ್ ಇನ್ ಬಿಸ್ನೆಸ್ ಈಸ್ ಓನ್ಡ್ ಅಂಡ್ ಕ್ಯಾರಿಡ್ ಬೈ ದ ಮೆಂಬರ್ಸ್ ಆಫ್ ದ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. HUF ಅಂದ್ರೆ ಅನ್ಡಿವೈಡೆಡ್ ಫ್ಯಾಮಿಲಿ, ಅಂದ್ರೆ ಫ್ಯಾಮಿಲಿ ಅಲ್ಲಿ ಡಿವೈಡ್ ಆಗಿರಲ್ಲ, ಎಲ್ಲ ಒಂದ್ ಕಡೆ ಇರ್ತಾರೆ ಒಂದ್ ಮನೆಯಲ್ಲಿ, ಅವರು ನಡೆಸುವಂತ ಒಂದು ಬಿಸ್ನೆಸ್. ಇದರ ಓನರ್ಶಿಪ್ ಆ ಫ್ಯಾಮಿಲಿಯಲ್ಲಿ ಯಾರು ಹಿರಿಯ ವ್ಯಕ್ತಿ ಇರ್ತಾನೆ ಅವನ ಕೈಯಲ್ಲಿ ಇರುತ್ತೆ. ಓಕೆ, ಇಟ್ ಈಸ್ ಗವರ್ನ್ ಬೈ ಹಿಂದೂ ಲಾ, ಅಂದ್ರೆ ಇದಕ್ಕೆ ಅಂತಾನೆ ಒಂದು ಕಾನೂನು ಇದೆ, ಅದನ್ನ ನಾವು ಹಿಂದೂ ಲಾ ಅಂದ್ರೆ ಹಿಂದೂ ಕಾನೂನು, ಆ ಒಂದು ಇದರ ಸಂಸ್ಕೃತಿ, ಆ ಒಂದು ಧರ್ಮದ ಕಾನೂನಿನ ಪ್ರಕಾರ ಇದು ಆ ಫ್ಯಾಮಿಲಿಯ ಒಂದು ನಿಯಮಗಳ ಪ್ರಕಾರ ಅದು ನಡೆಯುತ್ತೆ. ದ ಬೇಸಿಸ್ ಆಫ್ ಮೆಂಬರ್ಶಿಪ್ ಇನ್ ದಿಸ್ ಬಿಸ್ನೆಸ್, ಅಂದ್ರೆ ಇಂಥ ಬಿಸ್ನೆಸ್ ಅಲ್ಲಿ ನೀವು ಎಲ್ಲಾರು ಹೋಗಿ ಸೇರ್ಕೊಳಕ್ ಆಗಲ್ಲ. ಆ ಬಿಸ್ನೆಸ್ ಅಲ್ಲಿ
In order to get the membership in this kind of business, you should be a family member. ಅಂದ್ರೆ ನೀವು ಆ ಕುಟುಂಬದಲ್ಲಿ ಹುಟ್ಟಿರ್ಬೇಕು, ನೀವು ಆ ಕುಟುಂಬದ ಸದಸ್ಯ ಆಗಿರ್ಬೇಕು. ಅವಾಗ ಮಾತ್ರ ನೀವು ಈ ಬಿಸ್ನೆಸ್ ಅಲ್ಲಿ ಸೇರ್ಕೋಬಹುದೇ ಹೊರತು, ನೀವು ಆ ಕುಟುಂಬದವ್ರು ಅಂದ್ರೆ ರಕ್ತ ಸಂಬಂಧ ಇದ್ರೆ ಮಾತ್ರ ನೀವು ಆ ಬಿಸ್ನೆಸ್ ಅಲ್ಲಿ ಸೇರ್ಕೋಬಹುದು. ಓಕೆ, ಇಲ್ಲ ಅಂದ್ರೆ ನೀವು ಆ ಬಿಸ್ನೆಸ್ ಅಲ್ಲಿ ಸೇರ್ಕೊಳ್ಳೋದಕ್ ಆಗಲ್ಲ. ಅಂಡ್ ಒನ್ ಮೋರ್ ಥಿಂಗ್, ದ ಬಿಸ್ನೆಸ್ ಇಸ್ ಕಂಟ್ರೋಲ್ಡ್ ಬೈ ದ ಹೆಡ್ ಆಫ್ ದ ಫ್ಯಾಮಿಲಿ. ಕುಟುಂಬಕ್ಕೆ ಯಾರು ಹೆಡ್ ಇರ್ತಾರೆ, ಯಜಮಾನ, ಅದು ಯಜಮಾನಿನೂ ಆಗಿರ್ಬೋದು ಯಜಮಾನನೂ ಆಗಿರ್ಬೋದು. ಅಂದ್ರೆ ಹುಡುಗರೇ ಡಾಮಿನೆಂಟ್ ಅಂತ ಅಲ್ಲ, ಆ ಯಾರು ಯಜಮಾನ ಅಥವಾ ಯಜಮಾನಿ ಇರ್ತಾರೆ ಅವ್ರನ್ನ ನಾವು ಕರ್ತ ಅಂತ ಹೇಳಿ ಕರಿತೀವಿ. ಎಸ್ ಡಿಯರ್ ಸ್ಟೂಡೆಂಟ್ಸ್, ವಿ ಕಾಲ್ ದಮ್ ಆಸ್ ಕರ್ತ, ಹೆಡ್ ಆಫ್ ದ ಫ್ಯಾಮಿಲಿ. ಕರ್ತ ಇಸ್ ಗೋನಾ ಮ್ಯಾನೇಜ್ ಈಚ್ ಅಂಡ್ ಎವ್ರಿ ಬಿಸ್ನೆಸ್ ಆಕ್ಟಿವಿಟಿ. ಎಲ್ಲಾ ರೀತಿಯ ಬಿಸ್ನೆಸ್ ಆಕ್ಟಿವಿಟಿಯನ್ನ ಕರ್ತ ಏನ್ ಮಾಡ್ತಾನೆ, ಮ್ಯಾನೇಜ್ ಮಾಡ್ತಾನೆ. ಆಲ್ ದ ಮೆಂಬರ್ಸ್ ಹ್ಯಾವ್ ಈಕ್ವಲ್ ಓನರ್ಶಿಪ್. ಈ ಫ್ಯಾಮಿಲಿ ಬಿಸ್ನೆಸ್ ಅಲ್ಲಿ ಎಲ್ರಿಗೂ ಸಮಾನವಾದ ಹಕ್ಕು ಇರುತ್ತೆ ಬಿಸ್ನೆಸ್ ಅಲ್ಲಿ. ಅಂದ್ರೆ ಅವರ ಬಿಸ್ನೆಸ್ ಸಂಬಂಧಪಟ್ಟರೆ ಯಾವ್ದೆಲ್ಲ ಫ್ಯಾಮಿಲಿಗೆ ಸಂಬಂಧಪಟ್ಟಿರೋ ಆಸ್ತಿ ಇರುತ್ತೆ, ಆ ಆಸ್ತಿಯ ಮೇಲೆ ಎಲ್ರಿಗೂ ಸಮಾನವಾದ ರೀತಿಯಲ್ಲಿ ಹಕ್ಕು ಇರುತ್ತೆ. ಓಕೆ, ಅಂದ್ರೆ ಅವರ ಪೂರ್ವಜರಿಂದ ಅದು ಅವ್ರಿಗೆ ಬಂದಿರುತ್ತೆ. ಅವರ ಪೂರ್ವಜರ ಕಾಲದಿಂದನೂ ಆ ಆಸ್ತಿ ಅವರಿಗೆ ಬಂದಿರುತ್ತೆ. ಅವರ ಪೂರ್ವಜರು, ಅವ್ರನ್ನ ನಾವು ಏನಂತ ಕರಿತೀವಿ, ಕೋ ಪಾರ್ಸನರ್ಸ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ, ಕೋ ಪಾರ್ಸನರ್ಸ್. ಓಕೆ, ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಇಟ್ಸ್ ಫೀಚರ್ಸ್. ಇದರ ಕೆಲವೊಂದು ವಿಶೇಷತೆಗಳ ಬಗ್ಗೆ ನಾವು ಕಲಿಯೋಣ. ಫಸ್ಟ್ ಒನ್, ಫಾರ್ಮೇಶನ್. For a joint Hindu family business, there should be at least 2 members in a family. A joint Hindu family business ಮಾಡೋದಕ್ಕೆ ಮಿನಿಮಮ್ ಇಬ್ರು ಇದ್ರು ಸಾಕು. ಆ ಇಡೀ ಫ್ಯಾಮಿಲಿಲಿ ಎಷ್ಟು ಜನ ಬೇಕು, ಮಿನಿಮಮ್, ಇಡೀ ಫ್ಯಾಮಿಲಿ ಅಂತಲ್ಲ, ಮಿನಿಮಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ಹೇಳೋದು. ಫ್ಯಾಮಿಲಿಲಿ ತುಂಬಾ ಜನ ಇರ್ತಾರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ಮಿನಿಮಮ್ ಇಬ್ರು ಮೆಂಬರ್ಸ್ ಇದ್ರು ಸಾಕು. ಅಂಡ್ ancestral property to be inherited by them. ಅಂದ್ರೆ ಅಲ್ಲಿ ಅವರಿಗೆ ಪೂರ್ವಜರಿಂದ ಆಸ್ತಿ ಬಂದಿರಬೇಕು. The business does not require any agreement. ಅಲ್ಲಿ ಅಗ್ರಿಮೆಂಟ್ ನ ಅವಶ್ಯಕತೆ ಇಲ್ಲ, ಒಪ್ಪಂದ ಪತ್ರದ, ನೋ ನೀಡ್ ಟು ಮೇಕ್ ಎನಿ ಅಗ್ರಿಮೆಂಟ್, ಒಪ್ಪಂದ ಪತ್ರದ ಅವಶ್ಯಕತೆ ಇಲ್ಲ. ಮೆಂಬರ್ಶಿಪ್ ಅನ್ನೋದು ಅಂದ್ರೆ ಆ ಸಂಸ್ಥೆಯಲ್ಲಿ ಬಿಸ್ನೆಸ್ ಅಲ್ಲಿ ಯಾರೆಲ್ಲ ಮೆಂಬರ್ ಆಗಕ್ಕೆ ಇಷ್ಟಪಡ್ತಾರೆ, ಅಂದ್ರೆ ಎಲ್ರು ಕಂಪಲ್ಸರಿ ಬಿಸ್ನೆಸ್ ಅಲ್ಲಿ ಸೇರ್ಕೋಬೇಕು ಅಂತ ಇಲ್ಲ. ಒಟ್ನಲ್ಲಿ ಅವ್ರು ಮೆಂಬರ್ ಆಗ್ಬೇಕು ಅಂದ್ರೆ ಆ ಫ್ಯಾಮಿಲಿಲಿ ಅವ್ರು ಹುಟ್ಟಿರ್ಬೇಕು, ಅವರ ಜನನ ಆ ಫ್ಯಾಮಿಲಿ ಜೊತೆಗೆ ಸಂಬಂಧ ಇರಬೇಕು. ಇಟ್ ಈಸ್ ಗವರ್ನ್ಡ್ ಬೈ ಹಿಂದೂ ಸಕ್ಸೆಷನ್ ಆಕ್ಟ್. ಇದಕ್ಕೊಂದು ಆಕ್ಟ್ ಇದೆ ನಮ್ಮ ದೇಶದಲ್ಲಿ. ಆ ಆಕ್ಟ್ ಏನಂತ ಕರೀತಾರೆ, ಹಿಂದೂ ಸಕ್ಸೆಷನ್ ಆಕ್ಟ್ 1956. ಈ ಕಾನೂನು ಬಂದಿರೋದು 1956ರಲ್ಲಿ. ಅಂಡ್ ಸೆಕೆಂಡ್ ಒನ್, ದ ಸೆಕೆಂಡ್ ಫೀಚರ್, ಎರಡನೇ ವಿಶೇಷತೆ, ಲಯಬಿಲಿಟಿ. ಲಯಬಿಲಿಟಿ ಅಂದ್ರೆ ಹೊಣೆಗಾರಿಕೆ, ಜವಾಬ್ದಾರಿ. ಅಂದ್ರೆ ಇದು ಡೆಪ್ಟ್ ಬಗ್ಗೆ ಮಾತಾಡ್ತಿರೋದು, ಮತ್ತು ಎಲ್ಲಾ ರೀತಿಯ ಜವಾಬ್ದಾರಿನೂ ಬರುತ್ತೆ. ದ ಲಯಬಿಲಿಟಿ ಆಫ್ ಆಲ್ ದ ಮೆಂಬರ್ಸ್ ಎಕ್ಸೆಪ್ಟ್ ದ ಕರ್ತ ಈಸ್ ಲಿಮಿಟೆಡ್ ಟು their share of co-personary property of the business. ಅಂದ್ರೆ ಪೂರ್ವಜರಿಂದ ಏನು ಆಸ್ತಿ ಬಂದಿರುತ್ತೆ ಅದರಲ್ಲಿ ಫ್ಯಾಮಿಲಿಲಿರುವಂತಹ ಮೆಂಬರ್ಸ್ ಗಳಿಗೆ, whoever may be who are there in a family, according to their share of the property, ಅಂದ್ರೆ ಅವರ ಪ್ರಾಪರ್ಟಿಯಲ್ಲಿ ಅವರಿಗೆ ಎಷ್ಟು ಹಕ್ಕಿರುತ್ತೆ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಏನು, ಜವಾಬ್ದಾರಿ. ಅಂದ್ರೆ ಅಕಸ್ಮಾತ್ ಈ ಬಿಸ್ನೆಸ್ ಲಾಸ್ ಆಯ್ತು ಅನ್ಕೊಳ್ಳಿ, ಬಿಸ್ನೆಸ್ ಕ್ಲೋಸ್ ಮಾಡೋ ಅವಶ್ಯಕತೆ ಬಂತು ಅನ್ಕೊಳ್ಳಿ, ಅವಾಗ ಸಾಲ ತೀರ್ಸ್ಬೇಕಲ್ಲ. ಸಾಲ ತೀರ್ಸೋದಕ್ಕೆ ಯಾರ ಆಸ್ತಿ ಎಷ್ಟು ಯೂಸ್ ಮಾಡ್ಬೇಕು ಅಂತ, ಅಂದ್ರೆ ಆ ಫ್ಯಾಮಿಲಿ ಮೆಂಬರ್ಸ್ ಯಾರು ಇರ್ತಾರೆ ಅವರಿಗೆ ಅವರ ಹೆಸರಲ್ಲಿ ಎಷ್ಟು ಆಸ್ತಿ ಇರುತ್ತೆ ಆ ಫ್ಯಾಮಿಲಿ, ಅಷ್ಟನ್ನ ಅವ್ರು ಬಿಟ್ಕೊಡ್ಬೇಕಾಗಿ ಬರುತ್ತೆ. ಆದ್ರೆ ಎಕ್ಸೆಪ್ಟ್ ಕರ್ತ ಅಂತ ಒಬ್ಬ ಇರ್ತಾನಲ್ಲ, ಹೆಡ್, ಇಡೀ ಬಿಸ್ನೆಸ್ ಅನ್ನ ನೋಡ್ಕೊಳ್ಳೋದು, ಅವನ್ ಜವಾಬ್ದಾರಿ ಅವನಿಗಿರೋ ಆಸ್ತಿಗಿಂತನೂ ಜಾಸ್ತಿ ಇರುತ್ತೆ. ಅಂದ್ರೆ ಅವನ್ ಲಯಬಿಲಿಟಿ ಅನ್ಲಿಮಿಟೆಡ್ ಆಗಿರುತ್ತೆ. ಅಂಡ್ ಇವಾಗ ಮೂರನೇ ವಿಶೇಷತೆ, ಥರ್ಡ್ ಒನ್, ದಟ್ ಈಸ್ ಕಂಟ್ರೋಲ್. ಅಂದ್ರೆ ನಿಯಂತ್ರಣ. ಕಂಟ್ರೋಲ್ ಅಂದ್ರೆ ನಿಯಂತ್ರಣ. The control of the family business lies with the karta. So who is gonna control entire family business? Karta. Karta means head of the family. He takes all the decision. No one will interfere. ಇಲ್ಲಿ ಡಿಸಿಷನ್ ತಗೊಳ್ಳೋದು ಯಾರು? ಕರ್ತ. He is gonna take all kind of decision in order to manage the business. His decision are binding on other members. ಅವನು ಏನ್ ಡಿಸಿಷನ್ ಹೇಳ್ತಾನೆ ಉಳಿದವರು ಅದನ್ನ ಕೇಳಬೇಕು, ಯಾಕಂದ್ರೆ ಇದು ಫ್ಯಾಮಿಲಿ ಬಿಸ್ನೆಸ್.
ಫೋರ್ತ್ ಒನ್ ಕಂಟಿನ್ಯೂಟಿ. ಅಂದ್ರೆ ಇದು ಎಷ್ಟು ದಿನ ಕಂಟಿನ್ಯೂ ಆಗ್ಬೋದು ಈ ತರ ಬಿಸ್ನೆಸ್, ಅದರ ಲೈಫ್ ಟೈಮ್ ವ್ಯಾಲಿಡಿಟಿ. ನೀವು ಮಾರ್ಕೆಟ್ ಅಲ್ಲಿ ಏನೇ ತಗೋಬೇಕಾದ್ರೂ ವ್ಯಾಲಿಡಿಟಿ ನೋಡ್ತೀರಿ, ಅದೇ ರೀತಿಲಿ ಈ ಬಿಸ್ನೆಸ್ಗೂ ಒಂದು ವ್ಯಾಲಿಡಿಟಿ. ಓಕೆ, ಇದ್ರ ವ್ಯಾಲಿಡಿಟಿ ಯಾವ ತರ ಇರುತ್ತೆ? ಕಂಟಿನ್ಯೂಟಿ. ದ ಬಿಸ್ನೆಸ್ ಕಂಟಿನ್ಯೂಸ್ ಈವನ್ ಆಫ್ಟರ್ ದ ಡೆತ್ ಆಫ್ ದ ಕರ್ತ. ಅಂದ್ರೆ ಆ ಫ್ಯಾಮಿಲಿಯ ಹೆಡ್, whoever may be the head of the family, even though he die, okay, even after his death, ಆ ಕರ್ತ ಅನ್ನೋ ವ್ಯಕ್ತಿ ಸತ್ರು ಕೂಡ ಈ ಬಿಸ್ನೆಸ್ ನಿಲ್ಲೋದಿಲ್ಲ, ಮುಂದುವರಿಯುತ್ತೆ. ವೈ ಬಿಕಾಸ್ ದ ನೆಕ್ಸ್ಟ್ ಎಲ್ಡೆಸ್ಟ್ ಮೆಂಬರ್ he will become ಕರ್ತ. ಅಂದ್ರೆ ಯಾರು ಆ ಫ್ಯಾಮಿಲಿಯ ನೆಕ್ಸ್ಟ್ ದೊಡ್ಡ ವ್ಯಕ್ತಿ ಇರ್ತಾನೆ, ಯಜಮಾನ್, ಅಂದ್ರೆ ವಯಸ್ಸಲ್ಲಾಗಿರ್ಬೋದು ಮತ್ತು ಮೆಂಬರ್ಶಿಪ್ ಅಲ್ಲಿ, ಆ ವ್ಯಕ್ತಿ ಕಂಪ್ಲೀಟ್ ಬಿಸ್ನೆಸ್ ಅನ್ನ ನೋಡ್ಕೊತಾನೆ. ಸೊ ದಟ್ ಇಲ್ಲಿ ಒಬ್ಬ ವ್ಯಕ್ತಿ ಸತ್ತೋದ ಅಂದ ತಕ್ಷಣ ಬಿಸ್ನೆಸ್ ಅನ್ನ ಕ್ಲೋಸ್ ಮಾಡೋ ಅವಶ್ಯಕತೆ ಇಲ್ಲ. ಆ ಫ್ಯಾಮಿಲಿಲಿ ಒನ್ ಆರ್ ಅದರ್ ಪರ್ಸನ್ ಇಸ್ ಗೋನಾ ಬಿಕಮ್ ಕರ್ತ ಅಂಡ್ ಮ್ಯಾನೇಜ್ ಎಂಟೈರ್ ಬಿಸ್ನೆಸ್. ಸೊ ಇಲ್ಲಿ ಸ್ಟೆಬಿಲಿಟಿ ತುಂಬಾ ಜಾಸ್ತಿ ಇರುತ್ತೆ. ಇದು ಲಾಸ್ಟ್ ಫೀಚರ್ ಹೇಳ್ತೀನಿ, ಇದನ್ನ ಹೇಳಿ ನಾನು ಮುಗಿಸ್ತೀನಿ. ಇಟ್ಸ್ ಅಬೌಟ್ ಮೈನರ್ ಮೆಂಬರ್, ಅಂದ್ರೆ ಅಪ್ರಾಪ್ತ ಸದಸ್ಯ. ಅಂದ್ರೆ ಯಾರೆಲ್ಲ ಇಲ್ಲಿ ಮೆಂಬರ್ಶಿಪ್ ಪಡ್ಕೋಬಹುದು ಅಂತ ನಾವು ಆಲ್ರೆಡಿ ಕಲ್ತ್ವಿ ಅಲ್ವಾ. ಅಂದ್ರೆ ಒಬ್ಬ ವ್ಯಕ್ತಿ ಹುಟ್ಟಿದ ತಕ್ಷಣ ಅವನು ಆ ಬಿಸ್ನೆಸ್ ಅಲ್ಲಿ ಮೆಂಬರ್ ಆಗ್ಬಿಡ್ತಾನೆ. ಸೊ ಬೇರೆ ರೀತಿ ಬಿಸ್ನೆಸ್ ಅಲ್ಲೆಲ್ಲ ಮೆಂಬರ್ ಆಗ್ಬೇಕು ಅಂದ್ರೆ ಮಿನಿಮಮ್ ಇಷ್ಟು ವಯಸ್ಸಾಗಿರ್ಬೇಕು ಅಂತ ಇರುತ್ತೆ, 18 ವರ್ಷ ಆದ್ರೂ ಆಗಿರ್ಬೇಕು ಒಂದು ಬಿಸ್ನೆಸ್ ಅಲ್ಲಿ ಸೇರ್ಕೋಬೇಕು ಅಂದ್ರೆ, ಮೆಂಬರ್ ಆಗ್ಬೇಕು ಅಂದ್ರೆ. ಬಟ್ ಈ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಬಿಸ್ನೆಸ್ಗೆ ಒಬ್ಬ ಹುಟ್ಟಿದ ತಕ್ಷಣ ಆ ಬಿಸ್ನೆಸ್ ಅಲ್ಲಿ ಏನಾಗ್ಬೋದು, ಮೆಂಬರ್ ಆಗ್ಬೋದು. ಅಂದ್ರೆ ಮೈನರ್ ಆದ್ರೂ ಕೂಡ ಅವನು ಮೆಂಬರ್ಶಿಪ್ ಅನ್ನ ಪಡ್ಕೊಳ್ಳುವಂತ ಹಕ್ಕು ಅವನಿಗೆ ಇರುತ್ತೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್. Now I'm gonna end this session. In next class we'll have further discussion. Dear students, thank you.